ಹಾಯ್ ಆಲ್, ಇದು ಮಂಗಳವಾರದ ಈವ್ನಿಂಗ್ ಮಿನಿ ಬ್ಲಾಗ್ ಆಗಿರುತ್ತೆ. ಇವಾಗ ಈವ್ನಿಂಗ್ ಟೈಮೆಲ್ಲ ಡೈಲಿ ಮಳೆ ಬರೋದ್ರಿಂದ ಚಳಿಗೆ ಬಿಸಿ ಬಿಸಿ ಏನೋ ತಿನ್ಬೇಕು ಅನಿಸ್ತಾ ಇರುತ್ತೆ. ನನಗೆ ಬಂದು ಇವತ್ತು ಗೋಬಿ ಮಂಚೂರಿ ತಿನ್ಬೇಕು ಅನಿಸ್ತಾ ಇತ್ತು. ಸೊ ಹೊರಗಡೆ ಹೋಗಿ ತೊಗೊಂಬರೋದಕ್ಕಿಂತ ಮನೇಲಿ ಹೆಲ್ದಿಯಾಗಿ ಮಾಡ್ಬೋದು ಅಂತ ಮನೇಲಿ ಕ್ಯಾಬೇಜ್ ಇತ್ತು. ಕ್ಯಾಬೇಜ್ ಹಾಕಿ ನಾನು ಗೋಬಿ ಮಂಚೂರಿ ಮಾಡೋಣ ಅಂತ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸುಮ್ಮನೆ ಹೊರಗಡೆ ದುಡ್ಡು ಕೊಟ್ಟು ತೊಗೊಂಡು ತಿನ್ನೋ ಬದಲು ಈ ಥರ ಮನೇಲೇ ಹೆಲ್ದಿಯಾಗಿರೋ ಫುಡ್ನ ಮಾಡ್ಕೊಂಡು ತಿನ್ಬೋದು. ನಾ ಮನೇಲಿ ಬಂದು ಚಿಕನ್ ತಂದಿದ್ದು. ಸೊ ಚಿಕನ್ ಬಿರಿಯಾನಿ ಮತ್ತು ಕಬಾಬು, ಚಿಕನ್ ಸಾಂಬಾರೆಲ್ಲ, ಚಿಕನ್ ಫ್ರೈ ಎಲ್ಲ ಜಾಸ್ತಿ ಅವಾಗವಾಗ ಮಾಡ್ತಾನೆ ಇರ್ತೀನಿ. ಸೊ ಇವು ಚಿಕನ್ ಚಾಪ್ಸ್ ಮಾಡೋಣ ಅಂತ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ನಾನ್ ವೆಜ್ಗೆ ಯಾವತ್ತೇ ಆಗಲಿ ಸ್ವಲ್ಪ ಖಾರ ಜಾಸ್ತಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಚಿಕನ್ ಚಾಪ್ಸ್ ಮಾಡಿರೋ ಫುಲ್ ವೀಡಿಯೋ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು. ಚಿಕನ್ ಚಾಪ್ಸ್ಗೆಲ್ಲ ದೋಸೆ, ಇಡ್ಲಿ, ಚಪಾತಿ, ಪೂರಿ ಎಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನೇ ಇವತ್ತು ರಾಗಿ ಮುದ್ದೆ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.